ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಹೋಗಾರ್ CDN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನು ಆರಂಭಿಸೋಣ. ಇವತ್ತಿನ ವಿಡಿಯೋದ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ BPL ಕಾರ್ಡ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳ ಗತಿಸಿದವು. 2 ವರ್ಷಗಳಿಂದ ಅವ್ರು ಏನ್ ಮಾಡ್ತಾ ಇದ್ರು, ಪ್ರಾರಂಭದಲ್ಲಿ 10 kg ಅಕ್ಕಿಯನ್ನು ರಾಜ್ಯ ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿಕೆಯಿಂದ ಒಂದು ತಮ್ಮ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು ಕೂಡ, ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಕೂಡ ಒಂದು ಅನ್ನಭಾಗ್ಯ ಯೋಜನೆಯನ್ನು ಕೂಡ ಒಂದು ಹಾಕೊಂಡಿದ್ರು. ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬ ಗ್ರಾಹಕನಿಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ BPL ಕಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು 10 kg ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಹೇಳಿದರು. ಸೊ ಅದರಂತೆ ಕೂಡ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, 10 kg ಅಕ್ಕಿ ಬದಲಾಗಿ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 5 kg ಅಕ್ಕಿ ಕೊಡೋದ್ರ ಬದಲಾಗಿ ನಾವೇನು ಮಾಡ್ತೇವೆ, ಪ್ರತಿಯೊಬ್ಬರಿಗೆ 175 ರೂಪಾಯಿ ಅಂತ 175 ರೂಪಾಯಿ ಅಂತ ಪ್ರತಿಯೊಬ್ಬರಿಗೆ ಹಣವನ್ನು ಹಾಕ್ತೇವೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದರಂತೆ ಕೆಲವು ದಿನಗಳ ಕಾಲ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ, ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರಿದ್ರೆ 170 ರೂಪಾಯಿ, ಮತ್ತೆ ಇಬ್ಬರಿದ್ರೆ 340, 3 ಮಂದಿ ಇದ್ರೆ 510 ರೂಪಾಯಿ, ಹೀಗೆ ಎಷ್ಟು ಜನ ಇರ್ತಾರೋ ಅದರ ಆಧಾರದ ಮೇಲೆ ಅವರಿಗೆ ಹಣವನ್ನು ಕೊಡ್ತಾ ಇದ್ರು. ಅಕ್ಕಿ ಬದಲಾಗಿ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಹಣವನ್ನು ಕೊಡ್ತಾ ಇದ್ರು. ಸೊ 2 ವರ್ಷಗಳ ಕಾಲ ಅದು ನಿರಂತರವಾಗಿ ನಡೀತಾ ಬಂತು. ಸೊ ಇವಾಗ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಈ ಮಾರ್ಚ್ ತಿಂಗಳಲ್ಲಿ ಏನು ಮಾಡ್ತಾ ಇದ್ರು, ಹೊಸ ಒಂದು ಬದಲಾವಣೆಯನ್ನು ತಂದಿದ್ದಾರೆ BPL ಕಾರ್ಡ್ದವರಿಗೆ. ಜೊತೆಗೆ EPL ಕಾರ್ಡ್ದವರಿಗೆ ಕೂಡ ಇದು ಅಪ್ಲೈ ಆಗುತ್ತಂತ ಹೇಳ್ಬೋದು. ಅಂತ್ಯೋದಯ ಕಾರ್ಡ್ದವರಿಗೆ ಅಂತೂ ಮುಖ್ಯವಾಗಿ ಅಕ್ಕಿನೇ ಕೊಡ್ತಾ ಇದ್ದಾರೆ. BPL ಕಾರ್ಡ್ ಮತ್ತು APL ಕಾರ್ಡ್ದವರಿಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಅಕ್ಕಿಯನ್ನು ಈ ಮಾರ್ಚ್ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಫೆಬ್ರವರಿ ತಿಂಗಳಲ್ಲಿ ಏನು 5 kg ಅಕ್ಕಿಯನ್ನು ಕೊಟ್ಟಿದ್ದಾರಲ್ಲ, ಇವಾಗ ಫೆಬ್ರವರಿ ತಿಂಗಳಲ್ಲಿ ಕೊಡಬೇಕಂತ ಹಣವನ್ನು ಕೊಡದೆ ಆ ತಿಂಗಳಲ್ಲಿ ಕೊಡಬೇಕಾದಂಥ ಒಂದು 5 kg ಅಕ್ಕಿ ಪ್ಲಸ್ ಮಾರ್ಚ್ ತಿಂಗಳಲ್ಲಿ 10 kg ಅಕ್ಕಿ, ಅಂದರೆ ಕೇಂದ್ರ ಸರ್ಕಾರ 5 kg ಅಕ್ಕಿ, ರಾಜ್ಯ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಕೊಡ್ತಕ್ಕಂಥ ಹಣದ ಬದಲಾಗಿ ಅದು 5 kg ಅಕ್ಕಿಯನ್ನು ಪ್ಲಸ್ ಮಾಡಿ ಈ ತಿಂಗಳು ಕೊಡ್ತಾ ಇದೆ. ಸೊ ಒಟ್ಟು ಒಬ್ಬ BPL ಕಾರ್ಡ್ದಾರಿಗೆ ಈ ತಿಂಗಳು ಎಷ್ಟು ಸಿಗ್ತಾ ಇದೆಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ 15 kg ಅಕ್ಕಿ ಈ ತಿಂಗಳು ಸಿಗ್ತಾ ಇದೆ, ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಸಿಗ್ತಾ ಇದೆ. ಸೊ ಫೆಬ್ರವರಿ ತಿಂಗಳಲ್ಲಿ ಹಣ ಏನು ಕೊಟ್ಟಿಲ್ಲಲ್ಲ, ಅದ್ರ ಬದಲಾಗಿ ಆ ಒಂದು ತಿಂಗಳ 5 kg ಅಕ್ಕಿ ಮತ್ತು ಈ ತಿಂಗಳ ಒಂದು 10 kg ಅಕ್ಕಿ, ಅಂದ್ರೆ ಈ ತಿಂಗಳಿಂದ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೆ ಅಂದ್ರೆ ಒಂದು ಕಾರ್ಡಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ 10 kg ಅಕ್ಕಿ ಅಂತ ಹೇಳೋದು ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಉದಾಹರಣೆ ಹೇಳಬೇಕು, ಒಂದು ಕಾರ್ಡಲ್ಲಿ 5 ಜನ ಇದ್ದೀರಪ್ಪ ಅಂತ ತಿಳ್ಕೊಡ್ರಿ. ಒಂದು ಕಾರ್ಡಲ್ಲಿ 5 ಜನ ಇದ್ದಾರೆ, ಒಬ್ಬರಿಗೆ 15 kg ಅಕ್ಕಿ ಅಂತಂದ್ರೆ 15ರಲ್ಲಿ 75 kg ಅಕ್ಕಿ ಒಬ್ಬರಿಗೆ ಅಂದ್ರೆ ಒಂದು ರೇಷನ್ ಕಾರ್ಡಿಗೆ ಬರ್ತದೆ. ಉದಾಹರಣೆಗೆ ನೀವು ಒಬ್ಬರೇ ಇದ್ದೀರಪ್ಪ ಅಂತ ತಿಳ್ಕೊಳ್ಳಿ, ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರೇ ಇದ್ದೀರಪ್ಪ ಅಂದ್ರೆ ನಿಮ್ಗೆ 15 kg ಅಕ್ಕಿ ಬರ್ತೈತಿ. ಇಬ್ಬರಿದ್ರೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ 30 kg ಅಕ್ಕಿ ಬರ್ತೈತಿ. ಮತ್ತೆ ಈ ತಿಂಗಳಿಂದ ನಿಮಗೆ ಈ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೆ ಏನು 170 ರೂಪಾಯಿ ಏನು ಹಣವನ್ನು ಹಾಕ್ತಾ ಇದ್ರೆ, ಅದು ಈ ತಿಂಗಳಿಂದ ಸ್ಟಾಪ್ ಆಗ್ತಾ ಇದೆ. ಅದರ ಹಣದ ಬದಲಾಗಿ ನಿಮ್ಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ 170 ರೂಪಾಯಿ ಕೊಟ್ಟರೆ ಅಷ್ಟು kg ಅಕ್ಕಿ ತೊಗೊಂಡು ನಾವು ಹೊರಗಡೆ ತಿನ್ನಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಈ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡೋದ್ರಿಂದ ಯಾಕೆಂದ್ರೆ ಬಡವರಿಗೆ ಅಂದ್ರೆ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಒಂದು ಯೋಜನೆ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದೊಂದು ಉತ್ತಮವಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ಇದೇ ತಿಂಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗ್ರಾಹಕನಿಗೆ 15 kg ಅಕ್ಕಿ ಬರ್ತಾವೆ. ನೀವು ಕೂಡ 15 kg ಅಕ್ಕಿಯನ್ನು ತೆಗೆದುಕೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನೇ 175 ರೂಪಾಯಿನ ಅಕ್ಕಿ ಬದಲಾಗಿ ಏನು ಹಣವನ್ನು ಹಾಕ್ತಾ ಇದ್ದಾರಲ್ಲ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೇನು ದುಡ್ಡೇನು DBT ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಆ ಹಣ ಈ ತಿಂಗಳಿಂದ ನಿಮಗೆ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅದರ ಬದಲಾಗಿ ಒಂದು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಹಣದ ಬದಲಾಗಿ ಇನ್ನು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಕ್ಕಿಯನ್ನು ತೆಗೆದುಕೊಂಡು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳಬೇಕಪ್ಪ ಅಂತಂತಂದ್ರೆ, ಸೊ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇರ್ತೀರಲ್ಲ, ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿದರೆ ಚೆನ್ನಾಗಿರ್ತೈತಿ ಅಂತ ವಿಷಯವನ್ನು ನಮ್ಮ ಕಮೆಂಟ್ ಭಾಗದಲ್ಲಿ ಬರೆದು ಕಳಿಸಿದ್ರಪ್ಪ ಅಂದರೆ ನಾನು ಅದ್ರ ಬಗ್ಗೆ ನೋಡಿಕೊಂಡು ಸಾಧ್ಯವಾದಷ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತಾ. ಭಾಳಷ್ಟು ಜನ ಇಲ್ಲಿ ನಮ್ಮ ವಿಡಿಯೋಗಳನ್ನು ಪ್ರತಿನಿತ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾವೆ, ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಇನ್ನೂ ನಮ್ಮ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿತ್ತಪ್ಪ ಅಂತಂದರೆ, ಜೊತೆಗೆ ಮತ್ತೆ ಏನಾದರೂ ಹೊಸ ವಿಷಯಗಳ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕಬೇಕಪ್ಪ ಅಂತಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿದರೆ ಮುಂದಿನ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಇಷ್ಟು ವಿಷಯದೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.